ಹಾಯ್ ಫ್ರೆಂಡ್ಸ್, ನಾನು ವೇದವತಿ ಲಾಗು. ಇದು ದುರ್ಗಮ್ಮ ದೇವಿಯ ಅಲಂಕಾರ. ಈ ದಿನದ್ದು ಇದು ಕರಿಯಾಂಬಿಕಾ ದೇವಿಯ ಅಲಂಕಾರ, ಕಾತ್ಯಾಯನಿ ದೇವಿಯ ಅಲಂಕಾರ ಮಾಡಿದರು. ತುಂಬ ಚೆನ್ನಾಗೇ ಮಾಡಿದರು. ನಾನು ನಮ್ಮ ಮನೇಲಿ ಹೇಗೆ ಮಾಡಿದೆ ಪೂಜೆ ಅಂತ ತೋರಿಸ್ತಾ ಇದ್ದೀನಿ. ಇದು ಕಾತ್ಯಾಯನಿ ದೇವಿಯ ಆರಾಧನೆ ಮಾಡಿದೆ ನಾನು ಈ ದಿನ ನೈವೇದ್ಯಕ್ಕೋಸ್ಕರ ಗೋಧಿ ನುಚ್ಚಿನ ಹುಗ್ಗಿ, ಅಕ್ಕಿ ಪಾಯಸ, ಬಾಳೆಹಣ್ಣು, ಜೇನುತುಪ್ಪ, ಹಾಗೆಯೇ ಹಪ್ಪಳ ಕರೆದಿದ್ದೆ. ಇದು ನೈವೇದ್ಯ. ಈ ದೇವಿಗೆ ಬಾಳೆಹಣ್ಣು ಜೇನುತುಪ್ಪ ಅಂದರೆ ತುಂಬ ಇಷ್ಟವಾದ ನೈವೇದ್ಯ, ಈಕೆಗೆ ಇಷ್ಟ. ಹಾಗೆಯೇ ನಾನು ಗೋಧಿ ಹುಗ್ಗಿ ಮಾಡುವ ಸಾಮಗ್ರಿಗಳನ್ನು ತೋರಿಸ್ತಾ ಇದ್ದೀನಿ. ಗೋಧಿ ನುಚ್ಚು, ಒಂದು ಚಿಟಿಕೆ ಉಪ್ಪು, ದ್ರಾಕ್ಷಿ, ಉತ್ತುತ್ತಿ, ಗೋಡಂಬಿ, ಒಣ ಶುಂಠಿ ಪುಡಿ, ಹಾಗೆಯೇ ಬೆಲ್ಲ ಬೇಕು. ಇದು ನಾನು ನೆನೆ ಇಟ್ಟಿದ್ದೆ. ಗೋಧಿ ನುಚ್ಚು ಒಂದು 3-4 ಸಲ ತೊಳೆದು ನೆನೆ ಇಟ್ಬಿಟ್ಟು ಬೆಳಗ್ಗೆ ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ. ಇದು ಒಂದು ಬೌಲು ಗೋಧಿ ನುಚ್ಚಿಗೆ 4 ಬೌಲಷ್ಟು ನೀರು ಹಾಕಬೇಕು. ಇದು ನೀರಿನ ಅಂಶ ಜಾಸ್ತಿ ಇಡಿಸುತ್ತೆ. ಇದು ಸ್ವಲ್ಪ ಸಮನಾಗಿ ನೀರು ಹಾಕಿಬಿಟ್ರೆ ಬೆಂದಾಗ ಗಂಟಾಗುತ್ತೆ. ನೀವು ಕರೆಕ್ಟಾಗಿ ಸ್ವಲ್ಪ ಜಾಸ್ತಿ ನೀರು ಹಾಕಿದರೆ ಹದವಾಗಿ ಬೇಯುತ್ತೆ, ಗಂಟು ಕೂಡ ಆಗೋದಿಲ್ಲ. ಒಂದು ಚಿಟಿಕೆ ಉಪ್ಪು ಹಾಕ್ತೀನಿ. ಮೊದಲಿನವರೆಲ್ಲ ಸಿಹಿ ಅಡುಗೆ, ಯಾವುದೇ ಅಡುಗೆ ಆಗಲಿ ಬರೀದು ಮಾಡಬಾರ್ದು, ಬಂಜೆ ಅಡುಗೆ ಅಂತಾರೆ ಅಂತೇಳಿ ಒಂದು ಚಿಟಿಕೆ ಉಪ್ಪು ಹಾಕ್ತೀನಿ. ಇದು ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಾನು ಕುಕ್ಕರಲ್ಲಿ ಹಾಕಿ ಗ್ಯಾಸ್ ಹಚ್ಚಿ ಒಲೆ ಮೇಲೆ ಇಡ್ತಿದ್ದೀನಿ. ಮೊದಲಿನವರು ಗೋಧಿ ಹುಗ್ಗಿ ಮಾಡಬೇಕು ಅಂದರೆ ತುಂಬಾ ಕಷ್ಟಪಡೋರು. ಗೋಧಿ ನೆನೆ ಇಟ್ಟು ಅದು ಹಾರಾಕಿ ಒಳಕಲ್ಲಲ್ಲಿ ಕುಟ್ಟಿ ತೌಡು ತೆಗೆದು ಚಪ್ಪರಿಸಿ ಅಂಥೇಳಿ ತುಂಬ ಕಷ್ಟಪಡೋರು. ಈಗೇನಿಲ್ಲ, ಗೋಧಿ ನುಚ್ಚು ರೆಡಿ ಸಿಗುತ್ತೆ, ಬೇಗನೆ ತಂದು ರಾತ್ರಿ ನೆನೆ ಇಟ್ಟು ಬೇಗ ಮಾಡಿಬಿಡ್ಬೋದು. ಇದು 3 ಸಲ ಅಥವಾ 4 ಸಲ ಕೂಗಿಸ್ಕೊತೀನಿ ನಾನು. ಇದಕ್ಕೆ ಬೆಲ್ಲ ಸ್ವಲ್ಪ ಅರ್ಧ ಕ್ವಾಂಟಿಟಿ ಜಾಸ್ತಿ ಬೇಕಾಗುತ್ತೆ. ನಾನು 1/4 kg ಗೋಧಿ ನುಚ್ಚಿಗೆ ಅರ್ಧ kg ಬೆಲ್ಲ ತಗೊಂಡಿದ್ದೀನಿ. ಇದು ಸಿಹಿ ಹದವಾಗಿರಬೇಕು, ಸಪ್ಪೆ ಇದ್ದರೆ ತಿನ್ನೋಕ್ಕಾಗಲ್ಲ. ನಾನು ಒಣ ಕೊಬ್ಬರಿ, ದ್ರಾಕ್ಷಿ, ಗೋಡಂಬಿ ಕರಿಯೋಕ್ಕೆ ಒಂದು ಬಾಣಲಿ ಇಟ್ಕೊತಿದ್ದೀನಿ. ತುಪ್ಪ ಬಳಸ್ತಿದ್ದೀನಿ. ಇದು ಮನೆಯಲ್ಲೇ ಮಾಡಿದ ತುಪ್ಪ. ನಾನು ಪ್ರಸಾದಕ್ಕೋಸ್ಕರ ಹಾಲು ತುಪ್ಪ ಸ್ವಲ್ಪ ಬಳಸ್ತಾ ಇದ್ದೀನಿ ಅಷ್ಟೇ. ಪ್ರತಿನಿತ್ಯ ಇಷ್ಟೊಂದೇನು ಬಳಸಲ್ಲ ನಾನು. ದೇವರಿಗೆ ತುಪ್ಪದ ದೀಪ ಅಂತೇಳಿ ಒಂದು 3 ಬಾಕ್ಸ್ ಮಾಡಿಟ್ಕೊಂಡಿರ್ತೀನಿ. ನೈವೇದ್ಯಕ್ಕೆ 2 ಬಾಕ್ಸು, 1 ಬಾಕ್ಸು ತುಪ್ಪದ ದೀಪ ಹಚ್ಚೋಕ್ಕೆ ಅಂತಲೇ. ನಾವು ನಿಂಬೆಹಣ್ಣಿನ ದೀಪ ಹಚ್ತೀವಿ ನವರಾತ್ರಿಲಿ, ಹಂಗಾಗಿ ಅದರಲ್ಲಿ ತುಪ್ಪದಲ್ಲಿ ಅದ್ದಿ ಹಚ್ತೀವಿ. ಇದು ಕಾದ್ಮೇಲೆ ದ್ರಾಕ್ಷಿ, ಗೋಡಂಬಿ, ಉತ್ತುತ್ತಿ, ಒಣ ಕೊಬ್ಬರಿ ಎಲ್ಲನೂ ಚೆನ್ನಾಗಿ ಹುರ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ, ಕಮೆಂಟ್ ಮಾಡಿ. ನಿಮಗೆ ಏನು ಅನ್ನಿಸ್ತು ತಿಳಿಸಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಈ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಹುರ್ಕೋಬೇಕು. ಎಲ್ಲ ಹುರ್ಕೊಂಡಾದ್ಮೇಲೆ ಈ ಗೋಧಿ ನುಚ್ಚಿನ ನೋಡಿ ಇಷ್ಟು ಹದವಾಗಿ ಬೆಂದಿದೆ. ಗಂಟು ಆಗಿಲ್ಲ, ತಿಳುವೂ ಆಗಿಲ್ಲ, ಏನಿಲ್ಲ, ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾನು ಕುಟ್ಟಿಟ್ಟಿದ್ದ ಬೆಲ್ಲನ ಮಿಕ್ಸ್ ಮಾಡ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅರ್ಧ kg ಕುಟ್ಟಿಟ್ಟಿದ್ದೆ, ಅದರಲ್ಲಿ ಸ್ವಲ್ಪ ತೆಗಿತೀನಿ. ಇನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಮತ್ತೆ ಗ್ಯಾಸು ಹಚ್ಚಿ ಇದನ್ನು ಕರಗಲು ಕೈ ಆಡ್ತೀನಿ, ಇಲ್ಲ ತಳ ಹಿಡಿದು ಬಿಡುತ್ತೆ. ಹಂಗಾಗಿ ಕೈ ಆಡಬೇಕಷ್ಟೇ. ಈ ದೇವಿಯ ಪೂಜೆ ಮಾಡೋದ್ರಿಂದ ಮದುವೆ ವಿಳಂಬ ಆಗೋದ್ರಿಂದ, ವಿದ್ಯಾಭ್ಯಾಸ ತೊಂದರೆ ಇದ್ದರೆ, ಗುರುವಿನ ದೋಷ ಇದ್ದರೆ ಪರಿಹಾರ ಆಗುತ್ತೆ. ನೀವು ಎಲ್ಲ ಈ ಪೂಜೆ ಮಾಡಿದ್ದೀರಾ ಅಂತ ತಿಳ್ಕೊತಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆಯೇ ಈ ದಿನ ಚಿತ್ರಾನ್ನ ಅಥವಾ ಕಡಲೆಕಾಳಿನ ಉಸುಳಿನೂ ದೇವಿಗೆ ಇಷ್ಟ. ಸಂಜೆನೂ ನೈವೇದ್ಯ ಮಾಡ್ಬೋದು. ಈ ದಿನ ತುಂಬ ವಿಶೇಷವಾದದ್ದು. ಹಂಗಾಗಿ ನಾನು ಬಾಳೆಹಣ್ಣು ಜೇನುತುಪ್ಪನೇ ಹಿಡಿದಿದ್ದು. ಇದು ಗೋಧಿ ಹುಗ್ಗಿ ನಿಮಗೆ ಒಂದು ರೆಸಿಪಿ ಮಾಡಿ ತೋರಿಸ್ದಂಗೆ ಆಗುತ್ತೆ, ಒಂದು ದೇವಿಗೆ ನೈವೇದ್ಯ ಇಟ್ಟಂಗೆ ಆಗುತ್ತೆ ಅಂತ ಇದು ಮಾಡ್ತಿದ್ದೀನಿ. ನಾನು 1 ಕಪ್ಪು ಹಾಲು ಹಾಕತ್ತಿದ್ದೀನಿ. ನಿಮಗೆ ಹಾಲು ಇಷ್ಟ ಇಲ್ಲ ಅಂದರೂ ಹಾಲು ಬಿಡ್ಬೋದು. ನಾನು ನೈವೇದ್ಯಕ್ಕೋಸ್ಕರ 1 ಕಪ್ ಹಾಲು ಹಾಕತ್ತಿದ್ದೀನಿ. ಹಾಗೆಯೇ ಮೇಲೆ ಹಾಲು ಹಾಕ್ಕೊಂಡು ಊಟ ಮಾಡೋರು ಮಾಡ್ಬೋದು. ನಾನು ಮೇಲೆ ಹಾಕೋದು ಬೇಡ ಅಂತ ಇದಕ್ಕೆ ಹಾಕ್ತಿದ್ದೀನಿ. ಏಲಕ್ಕಿ, ಒಣಶುಂಠಿ, ಜಾಜಿಕಾಯಿ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ನಾನು. ಅದನ್ನು 1 ಟೇಬಲ್ ಸ್ಪೂನಷ್ಟು ಹಾಕಿ ಚೆನ್ನಾಗಿ ಕೈ ಆಡ್ತೀನಿ. ಹಾಗೆ ಬಾಣಲಿಯಲ್ಲಿ ಕರ್ಕೊಂಡಿದ್ದನ್ನು ಕೂಡ ಎಲ್ಲನೂ ಹಾಕಿ ಕೈ ಆಡ್ತೀನಿ. ಇದು ಸ್ವಲ್ಪ ನೀರು ಇರಬೇಕು, ಗಟ್ಟಿ ಆಗಿರಬಾರ್ದು. ಸ್ಥಿರತೆ ನೀರಾಗಿ ತಿಳುವಾಗಿರಬೇಕು. ತುಂಬ ಚೆನ್ನಾಗಾಗುತ್ತೆ. ಆರಿದ ಮೇಲೆ ಚೆನ್ನಾಗಾಗುತ್ತೆ. ಈ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಹೇಗೆ ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ ನಾನು. ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.